ನಮಸ್ಕಾರ ಸರ್. ನಮಸ್ಕಾರ. ಏನ್ ಈ ಕಡೆ? MLA ಅವ್ರ ಜೊತೆ ಮಾತಾಡ್ಬೇಕಿತ್ತು. ಅವ್ರ ಮನೇಲಿ ಇಲ್ವಲ್ಲ? ಎಲ್ಲಿಗೆ ಹೋಗಿದ್ದಾರೆ? ಅಸೆಂಬ್ಲಿ ಸಮಾವೇಶಕ್ಕೆ ಡೆಲ್ಲಿಗೆ ಹೋಗಿದ್ದಾರೆ. ಲೋ ತರಲೆ PA, ಅಸೆಂಬ್ಲಿ ಇರೋದು ಬೆಂಗಳೂರಲ್ಲಿ ಕಣೋ, ಡೆಲ್ಲಿಯಲ್ಲಿ ಇರೋದು ಪಾರ್ಲಿಮೆಂಟು. ಯಾವಾಗ ಬರ್ತಾರೆ ಹೇಳಕ್ಕಾಗಲ್ಲ. ಹೌದು, MLA ಅವ್ರ ಜೊತೆ ನೀವೂ ಹೋಗ್ಬೇಕಿತ್ತಲ್ಲ? ಹಾ, ಇವ್ರು ಅವನಿಗಿಂತ ತರಲಿಗಳನ್ಸುತ್ತೆ. ನಂಗೆ ಇಲ್ಲೇ ಇಂಪಾರ್ಟೆಂಟ್ ಕೆಲಸ ಇತ್ತು, ಅದಕ್ಕೆ ಇಲ್ಲೇ ಉಳ್ಕೊಂಡೆ. ಇವನ್ ವರ್ಷ ನೋಡ್ತಿದ್ರೆ ಸುಳ್ಳು ಹೇಳ್ತಿದ್ದಾನೆ ಅನ್ನಿಸ್ತಿದ್ಯಲ್ಲ. ಒಂದ್ ಕಲ್ ಹಾಕ್ ನೋಡ್ತೀನಿ. ಅಯ್ಯಯ್ಯೋ, MLA ಅವ್ರು ಇದ್ದಿದ್ರೆ ಅಭಿ ಕೈಯಲ್ಲಿ ಸೈನ್ ಹಾಕ್ಸಕ್ಕೆ ಪ್ಲಾನ್ ಹೇಳೋಣ ಅಂತಿದ್ದೆ. ಅಭಿರಾಮ್ ಕೈಯಲ್ಲಿ ಸೈನ್ ಹಾಕ್ಸೋ ಪ್ಲಾನ್? MLA ಅವರೇ ಹೊರಗಡೆ ಬನ್ನಿ, ನಿಮ್ಗೆ ಬಂಪರ್ ಆಫರ್ ಬಂದಿದೆ. ಲೋ ಹಾಳೋದೋನೆ, ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ, ಹೇಗಾದ್ರೂ ಮಾಡಿ ಕವರ್ ಮಾಡ್ಬೇಕು. MLA ಅವರೇ, ನೀವು ಮನೇಲೇ ಇದ್ದೀರಾ? ಇವ್ರು ಡೆಲ್ಲಿಗೆ ಹೋಗಿದ್ದೀರಾ ಅಂತ ಹೇಳಿದ್ರು. ಇವನು ಜೋಕ್ ಮಾಡಿದಾನಮ್ಮ, ಆಗಾಗ ಈ ತರ ಜೋಕ್ ಮಾಡೋದು ಇವನ್ ಹ್ಯಾಬಿಟ್. ಅಭಿರಾಮ್ ಕೈಯಲ್ಲಿ ಸೈನ್ ಹಾಕ್ಸೋ ಪ್ಲಾನ್ ಹೇಳ್ತೀವಿ ಅಂದ್ಯಲ್ಲ, ಹೇಳಮ್ಮ. ನಾವು ಜೋಕ್ ಮಾಡಿದ್ವಿ, ನಮ್ಮ ಹತ್ರ ಯಾವ ಪ್ಲಾನು ಇಲ್ಲ. ನಾನು ಕೇಳಿದ್ದ ಇದಕ್ಕೆ ಅಲ್ವಾ ನಾನ್ ಜೋಕ್ ಮಾಡ್ಬೇಡ ಅಂತ ಹೇಳಿದ್ದು, ನಂಗೆ ಹುರಿಯುತ್ತೆ ಅಂದಿದ್ದು. ನೀವು ಬಂದಿರೋ ಉದ್ದೇಶ ಏನು? ಅದೇ ಸರ್, ಶೆಲ್ಟರ್ ಕೇಳಕ್ಕೆ. ಏನಿಲ್ಲ ಅಂಕಲ್, ಅಖಿಲ್ ಈಗ ಹೇಗಿದ್ರು ಖಾಲಿ ಕೂತಿದ್ದಾನಲ್ಲ, ನಿಮ್ಗೆ ತುಂಬಾ ಬಿಸ್ನೆಸ್ಗಳಿವೆ. ಪಾಲಿಟಿಕ್ಸ್ ಅಲ್ಲಿ ನೀವು ಬ್ಯುಸಿ ಇರ್ತೀರಾ, ಈ PA ಒಬ್ರೆ ಎಷ್ಟು ಕೆಲಸ ಅಂತ ಮಾಡ್ತಾರೆ. ಅದಕ್ಕೆ ನಿಮ್ ಬಿಸ್ನೆಸ್ ಎಲ್ಲ ನೋಡ್ಕೋಬೇಕು ಅಂತ ನಾವ್ ಅಂದ್ಕೋತಿದ್ವಿ. ಸ್ಯಾಲ್ರಿ ಏನು ಬೇಕಾಗಿಲ್ಲ, ಇಲ್ಲೇ ಇದ್ದು ನಿಮ್ ಕೆಲ್ಸ ನೋಡ್ಕೋತೀವಿ. ನಮ್ ಪ್ರಾಪರ್ಟಿ ನಮಗ್ ಸಿಕ್ಕಿದ್ಮೇಲೆ ವಾಪಸ್ ಹೋಗ್ಬಿಡ್ತೀವಿ. ಅಷ್ಟೇ MLA ಅವರೇ, ನೀವು ನಮಗ್ ಮಾಡ್ತಿರೋ ಸಹಾಯಕ್ಕೆ ನಾವು ನಿಮಗ್ ಮಾಡ್ತಿರೋ ಸಹಾಯ ಅನ್ಕೊಳ್ಳಿ. ಎಸ್ ಸರ್, ಎಷ್ಟಾದ್ರೂ ನಾವೆಲ್ಲ ಒಂದೇ ಅಲ್ವಾ, ಒಬ್ರಿಗೊಬ್ರು ಹೆಲ್ಪ್ ಮಾಡ್ಬೇಕು. ಇವ್ರೇನೋ ನಮ್ ಜೊತೆ ನೆಂಟಸ್ತನ ಬೆಳೆಸ್ತಿದ್ದಾರೆ. ಮಾತು ಬದಲಾಯಿಸೋದನ್ನ ನಿಮಗೆ ಹೇಳ್ಕೊಡ್ಬೇಕಾ ಸರ್? ಏನೋ ಒಂದು ಹೇಳಿ. ಈಗ ಅಂತ ಬಿಸ್ನೆಸ್ ಕೆಲಸ ಏನು ಇಲ್ಲಮ್ಮ, ನನ್ ಬಿಸ್ನೆಸ್ಗಳು ಖಾಲಿನೇ ಇವೆ. ನಾನು PA ಮ್ಯಾನೇಜ್ ಮಾಡ್ಕೋತೀವಿ. ಸುಮ್ನೆ ನಿಮ್ಗೆ ಯಾಕೆ ತೊಂದ್ರೆ ಹೇಳಿ? ಇವ್ರೇನ್ PA ಸಮಯ ಸಂದರ್ಭ ನೋಡದೆ ಅರ್ಧರಾತ್ರಿಯಲ್ಲಿ ನನ್ಗೆ ಫೋನ್ ಮಾಡ್ತಿದ್ದಾರೆ. ಮತ್ತೆ ನೀವು ಲಕ್ಷಾಂತರ ರೂಪಾಯಿ ಲಂಚ ತಗೊಂಡು ಕೆಲಸ ಮಾಡದೇ ಇದ್ರೆ ಫೋನ್ ಮಾಡದೇ ಇರ್ತಾರಾ? ಜಾಡ್ಸಿ ಒದ್ದ ಅಂದ್ರೆ ಜಾಲಹಳ್ಳಿಯಲ್ಲಿ ಬೀಳ್ಬೇಕು. ನನಗ್ ಫೋನ್ ಮಾಡಿದ್ದು ನನಗ್ ಲಂಚ ಕೊಟ್ಟವ್ರಲ್ಲ, ಅಖಿಲ್ ಅವರು. ಅವರಾ? ಮತ್ತೆ ಫೋನ್ ಎತ್ತಿ. ಪದೇ ಪದೇ ಮಾಡ್ತಾರಯ್ಯ. ಫೋನ್ ಸ್ವಿಚ್ ಆಫ್ ಮಾಡಿ ಮನೆಗೆ ಬಂದ್ಬಿಡ್ತಾರೆ. ಹಾಗಾದ್ರೆ ಫೋನ್ ಎತ್ತಿ, ಏನೋ ಒಂದು ಹೇಳಿ. ಅಷ್ಟೇ ಅಂತೀಯ? ಹಲೋ ಹಲೋ MLA ಅವರೇ, ನಾನು ಸುಮಂಗಲಿ. ಏನಮ್ಮ ಬೈ ಎಲೆಕ್ಷನ್ ತರ ಹೊತ್ತು ಗೊತ್ತು ಇಲ್ದೆ ಫೋನ್ ಮಾಡ್ತಿದ್ದೀರಲ್ಲ? ಇಲ್ಲಿ ಕೊಂಪೆ ಮುಳುಗೋಗ್ತಿದೆ MLA ಅವರೇ. ಯಾಕೆ? ಮಾಡಕ್ ಯಾವ ಕೆಲ್ಸನೂ ಇಲ್ಲ ಅಂತ ಅಭಿ ಬಿಕ್ಕಿ ಬಿಕ್ಕಿ ಅಳ್ತಿದಾನ? ಇಲ್ಲಿ ಕೊಡುತ್ತೆ. ಅಲ್ಲ ಸರ್, ನಾಳೆಯಿಂದ ಮತ್ತೆ ಟಿಫನ್ ಅಂಗಡಿ ಶುರು ಮಾಡ್ತಿದ್ದಾರೆ. ನಾನ್ ಪರ್ಮಿಷನ್ ಕ್ಯಾನ್ಸಲ್ ಮಾಡಿದ್ಮೇಲೆ ಅಂಗಡಿ ಹೇಗಿಡ್ತಾನಯ್ಯ? ಅಂಗಡಿ ಮಾತ್ರ ಅಲ್ಲ ಅಂಕಲ್, ಫುಡ್ ಕಾಂಟ್ರಾಕ್ಟ್ ಕೂಡ ಬಂದಿದೆ. ದೊಡ್ಡ ಮಟ್ಟದಲ್ಲಿ ಕೇಟರಿಂಗ್ ಶುರು ಮಾಡ್ತಿದ್ದಾರೆ. ಏನು ನೀವ್ ಹೇಳ್ತಿರೋದು ನಿಜನಾ? ನಿಮ್ಮೇಲೆ ಆಣೆ MLA ಅವರೇ. ಸರಿ, ನೀವು ಫೋನ್ ಇಡ್ರಮ್ಮ, ನಾನ್ ನೋಡ್ಕೋತೀನಿ. ಮಿಡ್ ನೈಟ್ ಫೋನ್ ಮಾಡಿ ಜೋಕ್ ಮಾಡ್ತಾರಲ್ಲ PA. ಆ ಅಭಿ ನಾಳೆಯಿಂದ ಟಿಫನ್ ಅಂಗಡಿ ಶುರು ಮಾಡ್ತಿದ್ದಾನಂತೆ. ಫುಡ್ ಕಾಂಟ್ರಾಕ್ಟು ಬಂದಿದೆಯಂತೆ. ನನ್ ಕಿವಿಗೆ ಲಾಲ್ ಬಾಗ್ ಇಡ್ತಿದ್ದಾರೆ. ಯಾವ್ದಕ್ಕೂ ಒಳ್ಳೇದು ಸರ್. ಆ ಕಾಂಟ್ರಾಕ್ಟರ್ಗೂ ಆಫೀಸರ್ಗೂ ಫೋನ್ ಮಾಡಿ ವಿಚಾರಿಸಿ. ನನ್ ಮಾತ್ ಮೀರಿ ಅವ್ರು ಪರ್ಮಿಷನ್ ಕೊಡ್ತಾರಾ? ಅವ್ರಿಗೆ ಅಷ್ಟೊಂದು ಧೈರ್ಯ ಇದೆಯಾ? ಒಂದ್ಸಲ ಫೋನ್ ಮಾಡಿ ಕೇಳಿ ಸರ್, ಕಳ್ಕೊಳ್ಳೋದೇನಿದೆ.
ಹೇಳಿ ಸರ್. ನಾಳೆ ಅಭಿ ಟಿಫನ್ ಅಂಗಡಿ ಇಡ್ತಿದ್ದಾನಂತೆ, ನಿಜನಾ? ಇದೇನ್ ಸರ್ ಹೀಗೆ ಕೇಳ್ತಿದ್ದೀರಾ? ನೀವೇ ಅಲ್ವಾ ಪರ್ಮಿಷನ್ ಕೊಟ್ಟಿದ್ದು? ನಾನೆಲ್ಲ ಪರ್ಮಿಷನ್ ಕೊಟ್ಟೆ? ನೀವು ಸೈನ್ ಮಾಡಿರೋ ರೆಕಮೆಂಡೇಶನ್ ಲೆಟರ್ ಜೊತೆ ಅಭಿರಾಮ್ ಕಡೆಯವನ್ ಬಂದಿದ್ದ ಸರ್. ನಾನು ಪರ್ಮಿಷನ್ ಓಕೆ ಮಾಡಿದೆ. ನಾನ್ ಸಿಗ್ನೇಚರ್ ಏನ್ ಸರ್, ಅಭಿರಾಮ್ ನಿಮ್ ಜೊತೆ ರಾಜಿ ಮಾಡ್ಕೊಂಡ ನಿಮ್ ಕಾಲಕ್ಕೆ ಬಿದ್ಬಿಟ್ನಾ ಸರ್? ಇಲ್ಲಪ್ಪ, ನಾನೇ ದುಡುಕ್ಬಿಟ್ಟಿದ್ದೀನಿ. ಆಮೇಲೆ ಕಾಲ್ ಮಾಡ್ತೀನಿ. ಓಕೆ ಸರ್. ಲೋ ಅಖಿಲ್, ಲೇ ಹಾರಿಕಾ, ಲೋ ಅಖಿಲ್. ನಿಂಗೆ ನಿದ್ರೆ ಬರ್ದೇ ಇದ್ರೆ ಒಂದ್ ಮೂಲೆಯಲ್ಲಿ ಕುತ್ಕೊಂಡು ರಾಮ್ ಭಜನೆ ಮಾಡು. ನನ್ನ ನಿದ್ದೆ ಯಾಕೆ ಹಾಳು ಮಾಡ್ತಿದ್ಯಾ? ನಿಮ್ಗೆ ವಯಸ್ಸಾಗೋಯ್ತು ಅಂತ ನಿದ್ದೆ ಬರ್ದೇ ಇದ್ರೆ ವಯಸ್ಸಲ್ಲಿರೋ ನಾವು ನಿದ್ದೆ ಮಾಡ್ಬಾರ್ದಾ? ಲೇ, ನನಗ್ ನಿದ್ದೆ ಬರ್ದೆ ನಿಮ್ಮನ್ನ ಎಬ್ಬಿಸ್ತಾ ಇದ್ದೀನಾ? ನನಗೆ ನಿದ್ದೆ ಸಾಲದು ಅಂತ ಅಳ್ತಾ ಇದ್ರೆ ನನ್ ಮೇಲೆ ರೇಗಾಡ್ತಿರಲ್ರೋ. ನಿಮ್ಮ ಅಪ್ಪ ಅಮ್ಮ ಬಂದು ನನ್ನ ಎಬ್ಸಿದ್ರು, ಪಾವನಿ ನಿಮ್ಮನ್ನ ಎಬ್ಸಕ್ ಹೇಳಿದ್ಲು. ಈಗ್ಲೇ ಅಲ್ವಾ ಮಲ್ಕೊಂಡಿದ್ದು, ಅಷ್ಟು ಬೇಗ ಎದ್ದೇಳ್ಬೇಕಂತ? ಲೋ, ಬೆಳಗಿನ ಜಾವ 4 ಗಂಟೆ ಕಣೋ, ಎದ್ದು ಕೆಲ್ಸ ಮಾಡ್ಬೇಕಂತೆ. ಏನು ಅರ್ಲಿ ಮಾರ್ನಿಂಗ್ 4 ಆಗಿದ್ಯಾ? ಈ ಟೈಮಲ್ಲಿ ಎದ್ದೇಳೋದು ಅಂದ್ರೆ ನರ್ಕನೆ. ನಾನ್ ಬರಲ್ಲ, ಮಲ್ಕೋತೀನಿ. ಲೇ, ನಿನಗೆ ಹೇಳೋ ತಾಳ್ಮೆ ನನಗಿಲ್ವೇ? ನಿಮ್ ತರನೇ ನನಗೂ ಸುಸ್ತಾಗ್ತಾ ಇದೆ, ನಿದ್ದೆ ಮಾಡ್ಬೇಕು ಅನಿಸ್ತಾ ಇದೆ. ಆದ್ರೆ ನಿಮ್ ಮಾವನ್ಗಿಂತ ಮಿಲಿಟರಿ ಮೇಜರೇ ಮೇಲು ಕಣೆ. ನೀವೇನಾದ್ರೂ ಈಗ ಎದ್ದಿಲ್ಲ ಅಂದ್ರೆ ಕೆಲ್ಸ ಮಾಡೋದ್ರ ಜೊತೆಗೆ ಪನಿಷ್ಮೆಂಟ್ ಕೊಡ್ತಾನೆ ಕಣೋ. ಇಲ್ಲಿ ಕೆಲಸ ಮಾಡೋದೇ ದೊಡ್ಡ ಪನಿಷ್ಮೆಂಟ್, ಇನ್ನೇನ್ ಪನಿಷ್ಮೆಂಟ್ ಕೊಡ್ತಾರೆ? ಅಷ್ಟಕ್ಕೂ ಇವಾಗ ಏನ್ ಕೆಲ್ಸ ಮಾಡ್ಬೇಕು? ರಾತ್ರಿ ಎಲ್ಲ ಮಾಡಿದ್ವಲ್ಲ. ನಿಮ್ಮ ಅತ್ತೆ ದೊಡ್ಡ ಲಿಸ್ಟೇ ಹೇಳಲು, ಮತ್ತ ಆ ಲಿಸ್ಟ್ ನಾನು ಓದಕ್ಕಾಗಲ್ಲಮ್ಮ. ಈ ಮನೇಲಿ ಇರೋದಕ್ಕಿಂತ ಜೈಲಲ್ಲಿ ಇರೋದೇ ಬೆಟರು. ಮತ್ತೆ ಹೊರಗಡೆ ಯಾಕೋ ಬಂದೆ? ಬುದ್ಧಿ ಇಲ್ದೆ. ಆಂಟಿನ ಮರ್ಡರ್ ಮಾಡಿ ನಾವು ಜೈಲಿಗೆ ಹೋಗೋಣ. ಅಂತ ತಪ್ಪು ನಾನೇನೆ ಮಾಡಿದೀನಿ. ನಿಮ್ ತರನೇ ನಾನು ಬಾಧೆ ಪಡ್ತಿದ್ದೀನಿ. ಏನ್ ಮಾಡ್ತಿದ್ಯೋ, ಬೇಗ ಬಾ. ಅಪ್ಪ, ಲೋ, ಮೇಜರ್ ಕರಿತಿದ್ದ, ನಡೀರೋ. ಹೋಗ್ತಿದ್ಯಲ್ಲೋ? ವಿಧಿ ಇಲ್ದೆ ಹೋಗ್ತಿದ್ದೀನಿ ಅಣ್ಣ. ಇದೆಲ್ಲ 3 ದಿನ. ಈ 3 ದಿನ ಕೆಲಸ ಮಾಡೋ ತರ ಆಕ್ಟ್ ಮಾಡ್ತಿದ್ದೀನಿ ನಾನು. ತಪ್ಪು ಕಣೋ, ಅಭಿ ನಮ್ಮನ್ನ ಮನೇಲಿ ಇಟ್ಕೊಂಡು ಅನ್ನ ಹಾಕ್ತಾ ಇದ್ದಾನೆ. ಆ ಋಣ ತೀರಿಸಲೇಬೇಕು, ಇಲ್ಲಾಂದ್ರೆ ಪಾಪ ಸುತ್ಕೊಳತ್ತೆ. ಏನಣ್ಣ ಬದಲಾಗ್ಬಿಟ್ಯಾ? ಅವನ್ ನಮ್ಗೆ ಎಷ್ಟು ಕಷ್ಟ ಕೊಡ್ತಿದ್ದಾನೆ ಅರ್ಥ ಆಗ್ತಿಲ್ವಾ ನಿಂಗೆ? ಅವನು ನಮ್ಗೆ ಕಷ್ಟ ಕೊಡ್ತಿಲ್ಲ ಅಖಿಲ್, ನಮಗೋಸ್ಕರ ಕಷ್ಟ ಪಡ್ತಾ ಇದ್ದಾನೆ. ನೋಡು, ನೀನೇನ್ ಅನ್ಕೊಂಡ್ರು ಸರಿ, ಇಲ್ಲಿರೋ 4 ದಿನ ನಾನು ಅಭಿಗೋಸ್ಕರ ಕೆಲಸ ಮಾಡ್ತೀನಿ. ನಿಂಗೆ ಇಷ್ಟ ಇಲ್ದಿದ್ರೆ ಬಿಟ್ಟು ಹಾಕು. ಅಣ್ಣ ಅಣ್ಣ ಹಾಗಲ್ಲ ಅಣ್ಣ. ಅಣ್ಣ, ಲೋ ಚಿಕ್ಕೋನೆ, ಏನೋ ಇದು? ಅಣ್ಣಂಗೆ ಯಾವ್ದೋ ದೆವ್ವ ಮೆಟ್ಕೊಂಡಿದೆ. ನ್ಯಾಯ ಪಾಪ ಅಂತ ಏನೇನೋ ಮಾತಾಡ್ತಿದ್ದಾನೆ. ಬಿಟ್ಟಾಕಿ ಆಂಟಿ, ನಾವ್ ಹೇಗಿದ್ರು 3 ದಿನದಲ್ಲಿ MLA ಮನೆಗೆ ಹೊರಟೋಗ್ತೀವಲ್ಲ. ನಡೀರಿ. ಮಕ್ಕಳನ್ನ ನೋಡ್ತಿದ್ರೆ ತುಂಬಾ ಸಂತೋಷ ಆಗ್ತಿದೆ ಜಯಂತಿ. ಹೌದು ರೀ, ಮತ್ತೆ ಹಳೆ ದಿನಗಳು ನೆನಪಾಗ್ತವೆ. ಹೀಗೇನೆ ನಾವು 3 ಜನ ಸೇರಿ ಸಂಸ್ಕೃತಿ ಇವೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ. ಸಂಸ್ಕೃತಿ ಇವೆಂಟ್ಸ್ ನ ಮತ್ತೆ ಸ್ಟಾರ್ಟ್ ಮಾಡ್ಬೋದಲ್ಲ ರೀ? ಚೆನ್ನಾಗಿರುತ್ತೆ. ಅದ್ ಬೇಡ ಅಂತ ತಾನೆ ಅಭಿ ಹೊರಗಡೆ ಹೋಗಿದ್ದು. ಮತ್ತೆ ಸಂಸ್ಕೃತಿ ಇವೆಂಟ್ ಶುರು ಆದ್ರೆ ಆ ಸಂಭ್ರಮನೇ ಬೇರೆ. ಅದು ಅಭಿ ಕೈಯಲ್ಲೇ ಇರೋದು ಜಯಂತಿ. ಸಂಸ್ಕೃತಿ ಟಿಫನ್ಸ್ ಆದ್ರೂ ಸಂಸ್ಕೃತಿ ಇವೆಂಟ್ಸ್ ಆದ್ರೂ ಸಕ್ಸಸ್ಫುಲ್ ಆಗಿ ನಡಿಬೇಕು ಅಂದ್ರೆ ಅಭಿಗ್ ಮಾತ್ರ ಸಾಧ್ಯ. ಡ್ಯಾಡಿ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧ್ಯ ಆಗುತ್ತೆ ಕಣ್ರಿ. ಎಲ್ಲರೂ ಸೇರಿ ಕೆಲಸ ಮಾಡಬೇಕು ಅಂತ ಅನ್ಕೊಂಡ್ರು, ಹಾಗೆ ಆಗ್ತಾ ಇದೆ.
ಹೌದು ರೀ, ಮುಖ್ಯವಾಗಿ ಭಾಸ್ಕರ್ ಭಾವ ಚೆನ್ನಾಗಿ ಇನ್ವಾಲ್ವ್ ಆಗ್ತಿದ್ದಾರೆ. ಸಡನ್ ಆಗಿ ಚೇಂಜ್ ಆದ್ರು. ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ಇಷ್ಟೊತ್ತು ಭಾವನವ್ರು ನಿಮ್ ಜೊತೆ ಮಾತಾಡ್ತಿದ್ದಾಗ ಅಕ್ಕನ್ಗೆ ಆನಂದ ಬಾಷ್ಪ ಬರ್ತಿತ್ತು. ಭಾಸ್ಕರ್ ಬದಲಾಗಿರೋ ಹಾಗೆ ಅಖಿಲ್ ಹಾರಿಕಾನು ಬದಲಾದ್ರೆ ಚೆನ್ನಾಗಿರುತ್ತೆ ರೀ. ನಮ್ಮ ಅಭಿವಾಸು ಎಲ್ರನ್ನೂ ಚೆನ್ನಾಗಿ ನೋಡ್ಕೋತಾರೆ. ಎಲ್ರೂ ಒಂದಾಗ್ಬೇಕು ಅನ್ನೋದೇ ನನ್ನ ನಿರೀಕ್ಷೆ. ಮತ್ತೆ ಆ ಹಳೆ ದಿನಗಳು ಬರಬೇಕು ಅಂತ ಆಸೆ. ನೋಡೋಣ ಏನಾಗುತ್ತೋ. ಡ್ಯಾಡಿ ಅಮ್ಮ ಆಸೆ ಪಟ್ಟ ಹಾಗೆ ನಡಿಬೇಕು. ಮತ್ತೆ ನಾವೆಲ್ಲರೂ ಒಟ್ಟಿಗೆ ಇರಲೇಬೇಕು. ಬೇಡ ರೀ. ಹೆಂಗಸ್ರನ್ನ ಒಂಟಿಯಾಗಿ ಕಳ್ಸೋದಾ? ನೀನೇ ಹೋಗು ಅಖಿಲ್. ಎಲ್ಲ ಕೆಲಸ ನಂಗೆ ಹೇಳ್ತೀರಾ? ನಾನು ಬರೋವರೆಗೂ ಮ್ಯಾನೇಜ್ ಮಾಡಿ. ಆಯ್ತು. ಏನೋ ದೊಡ್ಡನೆ, ಈ ಕಡೆ ಬಂದೆ. ಈ ಬೈಕ್ ಯಾರ್ದು? ಅಭಿ ತಗೊಂಡಿದ್ದಾನೆ. ಟಿಫನ್ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ಸ್ ಬಂದು ಅಷ್ಟು ಬೇಗ ಬೈಕು ತಗೊಂಡ್ರು ಅನ್ನಿ. ನಾಳೆ ಕಾರು, ನಾಡಿದ್ದು ಬಂಗ್ಲೆನೂ ತಗೋತಾರೇನೋ. ಕಷ್ಟ ಪಡ್ತಾ ಇದಾರೆ, ತಗೊಂಡ್ರೆ ತಪ್ಪೇನಿದೆ ಹಾರಿಕಾ? ಅವ್ರಿಗೆ ಸಪೋರ್ಟ್ ಕೊಟ್ಟು ಸಾಕು. ಬಂದಿದ್ದು ಒಳ್ಳೇದಾಯ್ತು. ಮನೆಗೆ ನಡಿ, ಚಟ್ನಿ ಖಾಲಿ ಆಗಿದೆ, ತಗೊಂಡ್ ಬರ್ಬೇಕು. ನಾನು ಬಟ್ಟೆ ಅಂಗಡಿಗೆ ಹೋಗ್ತಾ ಇದೀನೋ. ಯಾಕೆ? ಅಭಿಗೆ ಶರ್ಟು ಪ್ಯಾಂಟು ತಗೊಳ್ಳೋದಕ್ಕೆ. ಸೂಟು ಬೂಟು ಬೇಡವಂತ ಭಾಸ್ಕರ್ ಭಾವ. ಇವತ್ತು ಅಭಿ ಬಸ್ಸು ಆನಿವರ್ಸರಿ ನಮ್ಮ. ಮತ್ ಬೆಳಗ್ಗೆ ಹೇಳಲೇ ಇಲ್ಲ. ಅವರು ಆನಿವರ್ಸರಿ ಮಾಡ್ಕೋಬಾರ್ದು ಅನ್ಕೊಂಡಿದ್ರು. ನಾನೇ ಬಲವಂತವಾಗಿ ಮಾಡ್ತಾ ಇದ್ದೀನಿ. ಯಜಮಾನ್ರು ಯಾವಾಗ್ಲೂ ಅವರಿಗೆ ಸಪೋರ್ಟ್ ಅಲ್ವಾ? ಅಖಿಲ್, ಇವತ್ತು ನಮ್ ವೆಡ್ಡಿಂಗ್ ಡೇ ಕೂಡ ಮರ್ತ್ ಹೋಗಿದ್ಯಾ? ತಗೊಂಡ್ ಬಾ. ಏನು ಬೇಕಾಗಿಲ್ಲ. ಅವನ್ ದುಡ್ಡಲ್ಲಿ ನಾವ್ಯಾಕೆ ಆನಿವರ್ಸರಿ ಮಾಡ್ಕೋಬೇಕು? ಹೌದು, ನಮ್ ಪ್ರಾಪರ್ಟೀಸ್ ವಾಪಸ್ ಬಂದ್ಮೇಲೆ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ನೆಲಕ್ ಬಿದ್ರು ಮೀಸೆ ಮಣ್ಣಾಗ್ಲಿಲ್ವೇ ನಿನ್ಗೆ? ಅವ್ರು ಹೇಳ್ತಿರೋದು ಕರೆಕ್ಟೇ ಆಯ್ತೆ. ಅಭಿ ಬಸ್ಸು ದುಡ್ಡಲ್ಲಿ ನಾವ್ಯಾಕೆ ಮಜಾ ಮಾಡ್ಬೇಕು? ನಮ್ಮ ಆಸ್ತಿ ವಾಪಸ್ ಬಂದ್ಮೇಲೆ ಬೇಕು ಅಂದ್ರೆ ಗ್ರ್ಯಾಂಡ್ ಆಗಿ ಇವ್ರ ಆನಿವರ್ಸರಿ ಮಾಡೋಣ. ಪಾವನಿ ವಸುಗೆ ಬಟ್ಟೆ ತರಕ್ ಹೋಗ್ತಾ ಇದ್ದಾಳೆ, ನಾನು ಅಭಿಗ್ ತರೋದಕ್ಕೆ ಹೋಗ್ತಾ ಇದ್ದೀನಿ. ಬೇಗ ಟಿಫಿನ್ ಗಾಡಿ ಕ್ಲೋಸ್ ಮಾಡಿ ಮನೆಗ್ ಬಂದ್ಬಿಡಿ. ಸರಿ. ಚಟ್ನಿನೂ ಖಾಲಿ ಆಯ್ತು ಬಿಡು, ಬೇಗನೆ ಬರ್ತೀವಿ. ಮನೆಗ್ ಹೋದ್ಮೇಲೆ ಅಭಿ ವಸುಗೆ ಮರೀದೆ ವೆಡ್ಡಿಂಗ್ ವಿಶಸ್ನ ಹೇಳ್ಬಿಡಿ. ಇಲ್ಲಾಂದ್ರೆ ಚೆನ್ನಾಗಿರಲ್ಲ. ಮೊದ್ಲು ನೀವು ಹೊರಡಿ ಭಾವ. ನಿಮ್ ತಮ್ಮಂಗೂ ನಾದ್ನಿಗೂ ಸೆಲೆಬ್ರೇಷನ್ ಮಾಡ್ಬೇಕಲ್ಲ, ನಾವ್ ಆಮೇಲೆ ಬರ್ತೀವಿ. ಇಂಥ ಬ್ಯಾಡ್ ಡೇ ನನ್ ಲೈಫಲ್ಲೇ ಇನ್ನೊಂದಿರಲ್ಲ. ಹತ್ರ ಬಂತು ಹಾರಿಕಾ. ನನ್ ಸಾವ್ ಹತ್ರ ಬರ್ತಿದೆ. ಸುಮಂಗಲಿ ಆಂಟಿ ಅಂತೂ ನಡಿಯಕ್ಕಾಗಲ್ಲ ಅಂತ ಹೇಳಿ ಶಾಪಿಂಗ್ ಮುಗಿಸ್ಕೊಂಡ್ ಬರ್ತಿರೋ ಭಾಸ್ಕರ್ ಭವನ್ ಬೈಕಲ್ ಹೋಗ್ಬಿಟ್ರು. ಈ ಬ್ರಹ್ಮ ರಾಕ್ಷಸನ ತಳ್ಳೋ ಡ್ಯೂಟಿ ನನಗ್ ಬಂದಿದೆ. ನೀನ್ ಮಾತ್ರನಾ? ನಾನು ಗಾಡಿ ತಳ್ತಿದ್ದೀನಲ್ಲ. ಮಾರ್ನಿಂಗ್ ಇಂದ ಎಂಜಲ್ ತಟ್ಟೆ ತೊಳೆದು ತೊಳೆದು ಕೈಯೆಲ್ಲ ನೋಯ್ತಾ ಇದೆ ಅಖಿಲ್. ನಾನೇನ್ ಖಾಲಿ ಕೂತಿದ್ನಾ? ಕಸ್ಟಮರ್ಸ್ ಸರ್ವ್ ಮಾಡ್ತಿದ್ನಲ್ಲ. ಇರಿಟೇಟ್ ಯಾಕೆ ಆಗ್ತಿದ್ಯಾ? ಅಂದ್ರೆ ಸ್ಟೇಜ್ 2 ಬಂದ್ಬಿಟ್ವಾ? ಸ್ಟೇಜ್ 2 ಅಂದ್ರೆ? ಗಂಡ ಹೆಂಡತಿ ಮಧ್ಯೆ ಸಂಬಂಧ ಹಾಳಾಗೋಕೆ 5 ಸ್ಟೇಜ್ ಇರ್ತಾವಂತೆ. ಫಸ್ಟ್ ಸ್ಟೇಜ್ ಮುನ್ಸ್ಕೊಳ್ಳೋದು, 2ನೇ ಸ್ಟೇಜ್ ಉರ್ಕೊಳ್ಳೋದು, 3ನೇ ಸ್ಟೇಜ್ ಯಾವುದು? ಒಬ್ರನ್ನೊಬ್ರು ಬೈಕೊಳ್ಳೋದು, 4th ಸ್ಟೇಜ್ ಒಬ್ರನ್ನೊಬ್ರು ಹೊಡಿಯೋದು, ಫೈನಲ್ ಸ್ಟೇಜ್ ಒಬ್ರನ್ನೊಬ್ರು ಸಾಯಿಸೋದು. ಅಂದ್ರೆ ನಮ್ ಸಾವಿಗಿನ್ನು 3 ಸ್ಟೇಜ್ ಉಳ್ಕೊಂಡಿರೋದಾ? ಸುಮ್ನೆ ಕ್ಯಾಶುವಲ್ ಆಗಿ ಹೇಳ್ದೆ, ಸೀರಿಯಸ್ ಆಗಿ ತಗೋಬೇಡ. ನಡಿ, ಮನೇಲಿ ಎಲ್ರು ರೆಡಿ ಆಗ್ತಿರ್ತಾರೆ. ಇನ್ ಸಾಕಣ, ಯಾಕೆಷ್ಟೊಂದು ಓವರಾಗಿ ರೆಡಿ ಆಗ್ಬೇಕು? ವಸುನ ಪಾವನಿ ಅಂದವಾಗಿ ರೆಡಿ ಮಾಡ್ತಾಳಾ ಅಥವಾ ನಾನ್ ನಿನ್ನ ಹ್ಯಾಂಡ್ಸಮ್ ಆಗಿ ರೆಡಿ ಮಾಡ್ತೀನ ಅಂತ ನಾನು ಪಾವನಿ ಚಾಲೆಂಜ್ ಹಾಕೊಂಡಿದ್ವಿ. ಚಾಲೆಂಜ್ಗೋಸ್ಕರ ನಮ್ಮವ್ರನ್ನ ಸೋಲಿಸ್ತೀರಾ? ಮತ್ತೆ
ಅಂದ ಅಂದ್ರೆ ಲೇಡೀಸೇ. ಹಾಗಲ್ಲಣ್ಣ, ಲೇಡೀಸ್ ಜೊತೆ ನಾವು ಪೈಪೋಟಿ ಮಾಡಕ್ಕಾಗಲ್ಲ. ಯಾಕೋ ಆಗಲ್ಲ? ಇವತ್ತು ವಸುಗಿಂತ ನೀನೇ ಹ್ಯಾಂಡ್ಸಮ್ ಆಗಿರ್ತೀಯ. ಇಲ್ಲ ಅಕ್ಕ, ಅವರೇ ಗೆಲ್ಬೇಕು, ಯಾವಾಗ್ಲೂ ಗೆಲ್ತಾನೆ ಇರ್ಬೇಕು. ಹೌದು ವಸು, ಅವ್ರ್ ಗೆಲ್ಬೇಕು. ಆ ಗೆಲುವಿನ ಹಿಂದೆ ನಾವಿರ್ಬೇಕು. ನಮ್ ಬೆನ್ನಿಂದೆ ಅವ್ರು ಇರೋದ್ರಿಂದಾನೇ ನಾವ್ ಏನ್ ಬೇಕಾದ್ರೂ ಸಾಧಿಸ್ತಾ ಇದೀವಣ್ಣ. ನಿಜ ಅಭಿ. ನಾನ್ ಆಗಾಗ ಹದ್ಮೀರಿದ್ರು ಪಾವನಿ ಯಾವಾಗ್ಲೂ ಬ್ಯಾಲೆನ್ಸ್ಡ್ ಆಗಿರ್ತಾಳೆ. ಪ್ರತಿಯೊಂದನ್ನು ಬ್ಯಾಲೆನ್ಸ್ ಮಾಡೋದು ಅವರಿಗೆ ಸಾಧ್ಯ ಅಕ್ಕ. ಮನೇಲೂ ಹೊರಗೂ ಪ್ರತಿ ವಿಷಯನೂ ಬ್ಯಾಲೆನ್ಸ್ ಮಾಡ್ತಾರೆ. ಆ ಬ್ಯಾಲೆನ್ಸ್ ಹಿಂದೆ ನಮ್ ಜವಾಬ್ದಾರಿನೂ ಇರುತ್ತೆ. ಅದ್ ಸರಿ, ನಿನ್ನ ನಾನು ಅಭಿನ ನಿಮ್ ಭಾವ ರೆಡಿ ಮಾಡ್ತಿದ್ದಾರೆ. ಮತ್ತೆ ಮನೆ ಯಾರು ಡೆಕೋರೇಟ್ ಮಾಡೋದು? ಹೇಳಿ, ನಿಮ್ಮಲ್ಲಿ ಯಾರು ಅಂದವಾಗಿದ್ದಾರೆ? ಅವರೇ. ನೀವಿಬ್ರು ಅಂದವಾಗೇ ಇದ್ದೀರಾ. ಒಬ್ರಿಗೋಸ್ಕರ ಇನ್ನೊಬ್ರು ಹುಟ್ಟಿರೋ ಹಾಗಿದ್ದೀರಾ. ನಿಮ್ಮನ್ನ ನೋಡ್ತಿದ್ರೆ ಆ ಶಿವಪಾರ್ವತಿ ತರ, ಸೀತಾರಾಮನ್ ತರ ಇದ್ದೀರಿ. ನಾನು ಶೂರ್ಪನಖಿ ತರ, ನೀನ್ ರಾವಣನ್ ಥರ, ಅದಕ್ಕೆ ಹಿಡಂಬಿ ತರ ಇದ್ದಾಳೆ ಅನ್ಬಿಡು ಅಣ್ಣ. ಅವರು ವಿಶ್ ಮಾಡೋಣ. ತಪ್ಪಿದ್ದಲ್ವಲ್ಲ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ ಯು ಅಖಿಲ್. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಅಕ್ಕ. ಥ್ಯಾಂಕ್ ಯು ಹಾರಿಕಾ. ಅಭಿ, ಅಮ್ಮ ವಸು, ಇವತ್ ನೀವಿಬ್ರು ಯಾವ ಕೆಲ್ಸನೂ ಮಾಡಬಾರ್ದು. ಎಲ್ಲ ಕೆಲ್ಸ ನಾವೇ ಮಾಡ್ತೀವಿ. ಡ್ಯಾಡಿ ಬೇಡ, ಮಾಮೂಲಿ ತರನೇ ಎಲ್ರೂ ಒಂದೊಂದು ಕೆಲಸ ಮಾಡೋಣ. ಆನಿವರ್ಸರಿ ದಿನನೂ ಕೆಲಸ ಮಾಡೋದು ಯಾಕೆ? ಇವತ್ತೊಂದಿನ ಆದ್ರೂ ರೆಸ್ಟ್ ತಗೊಳ್ಳಿ. ಹೌದು ಅಭಿ, ದಿನ ಕಷ್ಟಪಡ್ತೀರಾ, ಇವತ್ತೊಂದಿನ ಆರಾಮಾಗಿರ್ಬೋದಲ್ಲ? ಇವತ್ತು ನೀವು ರೆಸ್ಟ್ ತಗೋತಿದ್ದೀರಾ ಅಷ್ಟೇ. ನಿಮ್ಮ ಆನಿವರ್ಸರಿ ಸಂದರ್ಭದಲ್ಲಿ 100 ಜನಕ್ಕೆ ಅನ್ನದಾನ ಮಾಡ್ಬೇಕು ಅನ್ಕೊಂಡಿದೀನಮ್ಮ. ಆಗ್ಲಿ ಡ್ಯಾಡಿ, ಅನ್ನನೇ ನಂಬ್ಕೊಂಡು ಬಿಸ್ನೆಸ್ನ ಶುರು ಮಾಡಿದ್ವಿ. ಅದೇ ಅನ್ನನ ಬಡವರಿಗೆ ದಾನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮೊದಲನೇ ದಿನ ಬೋಣಿ ಆಗ್ಲಿಲ್ಲ ಅಂತ ಇದ್ದಿದ್ದ ಟಿಫನ್ ಎಲ್ಲ ಅನಾಥರಿಗೆ ದಾನ ಮಾಡ್ಬಿಟ್ವಿ ಮಾವ. ಆ ಪುಣ್ಯನೇ 3ನೇ ದಿನ ಕೈ ಹಿಡಿದು ಕಾಪಾಡಿದ್ದು. ಇವತ್ತು ನಾವು ಅನ್ನದಾನ ಮಾಡಿ ಮತ್ತಷ್ಟು ಪುಣ್ಯ ಸಂಪಾದಿಸ್ಬೇಕು. ನಮ್ಮ ಹತ್ರ ಇರೋದ್ರಲ್ಲಿ ಸಾಧ್ಯ ಆದಷ್ಟು ಜನಕ್ಕೆ ಇವತ್ತು ಊಟ ಹಾಕ್ಬೇಕು. ತಕ್ಷಣ ಹೋಗಿ ಆ ಏರ್ಪಾಟನ್ ಮಾಡ್ಬೇಕು. ಅಮ್ಮ ಸುಮಂಗಲಿ, ಏನಣ್ಣ ನಿಂದು? ಏನು ಕೆಲ್ಸ ಅಂದ್ಕೂಡ್ಲೆ ನಾನೇ ಜ್ಞಾಪಕ ಬರೋದಾ? ಈ ಮನೇಲಿ ಇಷ್ಟು ಜನ ಇದಾರಲ್ಲ, ಅವ್ರನ್ನ ಯಾರನ್ನಾದ್ರೂ ಕರಿಬೋದಲ್ಲ, ನನ್ನೇ ಕರಿಬೇಕಾ? ಅಂದ್ರೆ ನಮ್ಮನ್ ಬಿಟ್ರೆ ಹಿರಿ ತಲೆ ನೀನೇ ಅಲ್ವಾ? ಅದ್ಕೆ ಹಿರಿ ತಲೆಗೆ ರೆಸ್ಟ್ ಕೊಡ್ಬೇಕು, ಕೆಲ್ಸ ಕೊಡ್ಬೇಕಾ ಅದಕ್ಕೆ? ಅನ್ನದಾನದ ಕೆಲಸ ಮಾಡಿದ್ರೆ ಪುಣ್ಯ ಬರುತ್ತಮ್ಮ, ನಮ್ ಕಷ್ಟ ತೀರುತ್ತೆ. ಕಷ್ಟ ತೀರುತ್ತಾ? ಕಂಟಿನ್ಯೂ ಆಗತ್ತೆ. ಅಖಿಲ್, ಭಾಸ್ಕರ್, ಪಾವನಿ, ಹಾರಿಕಾ ಎಲ್ರೂ ಸೇರಿ ಒಂದೊಂದ್ ಕೆಲಸ ಮಾಡೋಣ. ಅಭಿ ವಸುಗೆ ಯಾವ ಕೆಲ್ಸನೂ ಹೇಳೋದ್ ಬೇಡ. ಆಯ್ತು ಅತ್ತೆ. ನಾನ್ ರೆಡಿ ಅಮ್ಮ. ಆ ಅಭಿ ನಿಮ್ ಮೇಲೆ ಮೊಸಳೆ ಪ್ರೀತಿ ತೋರಿಸ್ತಾ ನಿಮ್ ಕಣ್ಣೀರ್ ಹಾಕ್ಸ್ತಿದ್ದಾನೆ. ಈ ಕಷ್ಟ ಇನ್ನೊಂದ್ 2 ದಿನನೇ ಅಲ್ವಾ ಅಂಕಲ್? ಅದಾದ್ಮೇಲೆ ನಿಮ್ ಮನೆಗ್ ಬರ್ತೀವಲ್ಲ. ಏನಯ್ಯ ಇವ್ರು, ಯಾವಾಗ ನೋಡಿದ್ರು ನನ್ನ ಮನೇಲಿ ಟೆಂಟ್ ಹಾಕೋದ್ ಬಿಟ್ಟು ಬೇರೆ ಯೋಚನೆನೆ ಬರಲ್ವಾ ಇವರಿಗೆ? ಅವ್ರು ಬರ್ತೀನಿ ಅಂದ್ ಮಾತ್ರಕ್ಕೆ ನೀವು ಬಿಟ್ಕೋತೀರಾ ಹೇಗೆ? ಅವ್ರನ್ನ ಕಾಗೆ ಓಡ್ಸೋತಾರ ಓಡ್ಸಲ್ವಾ? ಹಲೋ. ಏನ್ ಸರ್, ಫೋನ್ ಮ್ಯೂಟಲ್ ಇಟ್ಟಿದ್ರಲ್ಲ? ಮ್ಯೂಟಲ್ ಇಟ್ಟಿದ್ದು ಫೋನ್ ಅಲ್ಲಪ್ಪ, ನನ್ ಹೃದಯನ. ನಿಮ್ ಕಷ್ಟ ನೆನ್ಪು ಮಾಡ್ಕೊಂಡ್ರೆ ನನ್ ಹೃದಯ ಭಾರ ಆಗ್ಬಿಡುತ್ತಪ್ಪ. ಗಂಟ್ಲಿಂದ ಮಾತೆ ಹೊರಡೋದಿಲ್ಲಪ್ಪ. ತುಂಬಾ ಥ್ಯಾಂಕ್ಸ್ ಅಂಕಲ್. ನಮ್ ಬಗ್ಗೆ ಅಟ್ಲೀಸ್ಟ್ ನೀವಾದ್ರೂ ಫೀಲ್ ಆಗ್ತಿದ್ದೀರಾ. ನಾನ್ ಫೀಲ್ ಆದ್ರೆ ಉಪಯೋಗ ಇಲ್ಲಮ್ಮ. ನಿಮ್ ಮೇಲ್ ಕೇಸ್ ಹಾಕ್ದವ್ರು ಕೋರ್ಟಲ್ ರೀಪಿಟಿಷನ್ ಆಗ್ತಿದ್ದಾರೆ. ಅಖಿಲ್, ಭಾಸ್ಕರ್ ಬೇಲ್ ರದ್ದಾಗಿ ಅವರು ಮತ್ತೆ ಜೈಲಿಗೆ ಹೋಗ್ಬೇಕಾಗತ್ತಮ್ಮ. ಅದೇ ಹೇಗ್ ಸರ್? ನೀವಿರೋವಾಗ ಮತ್ತೆ ನಾವು ಜೈಲಿಗೆ ಹೋಗೋದಾ? ಏನ್ ಮಾಡ್ಲಪ್ಪ, ಎಷ್ಟು ಹೇಳಿದ್ರು ಅವ್ರು ಕೇಳ್ತಾನೆ ಇಲ್ಲ.
ಅವ್ರನ್ನ ಹೇಗಾದ್ರೂ ಕಾಂಪ್ರಮೈಸ್ ಮಾಡ್ಸೋಣ ಅಂದ್ರೆ ನಿಮ್ಮ ಅಣ್ಣ ಅಭಿ ಸೈನ್ ಮಾಡ್ತಾ ಇಲ್ಲ. ಅವ್ರು ಸೈನ್ ಮಾಡಲ್ಲ ಅಂಕಲ್, ನಾವೇ ಏನಾದ್ರೂ ಮಾಡ್ಬೇಕು. ಅದಕ್ಕೆ ನಾನೊಂದ್ ಪ್ಲಾನ್ ಮಾಡಿದ್ದೀನಮ್ಮ. ಇವತ್ತು ಅಭಿ ಆನಿವರ್ಸರಿ ಅಲ್ವಾ? ಹೌದು ಸರ್, ಅನ್ನದಾನ ಕೂಡ ಮಾಡ್ತಿದ್ದಾರೆ. ಆ ಅನ್ನದಲ್ಲಿ ಹೊಟ್ಟೆ ಕೆಡ್ಸೋ ಪುಡಿ ಹಾಕ್ಬಿಟ್ರೆ ಫುಡ್ ಪಾಯ್ಸನ್ ಆಗಿ ತಿಂದವರಿಗೆಲ್ಲ ಎಫೆಕ್ಟ್ ಆಗುತ್ತೆ. ಅದು ಕೇಸ್ ಆಗಿ ಅಭಿ ಜೈಲಿಗೆ ಹೋಗ್ತಾನೆ. ಆಗ ವಸು ಮೇಲೆ ಒತ್ತಡ ಹಾಕಿ ಅಭಿ ಕೈಯಲ್ಲಿ ಸೈನ್ ಮಾಡಿಸ್ಬಿಟ್ವಿ ಅಂದ್ಕೋ, ನೀವು ಜೈಲಿಗೂ ಹೋಗಲ್ಲ, ನಿಮ್ಮ ಆಸ್ತಿನೂ ಬಿಡಿಸ್ಕೋಬಹುದು. ಹೇಗಿದೆ ಪ್ಲಾನು? ಸೂಪರ್ ಪ್ಲಾನ್ ಅಂಕಲ್. ಈ ವಿಷಯ ಅಪ್ಪಂಗೋ ಅಣ್ಣಂಗೋ ಗೊತ್ತಾದ್ರೆ ನನ್ನ ಬದುಕೋಕೆ ಬಿಡಲ್ಲ ಸರ್. ಈಗೇನು ನೀನ್ ಚೆನ್ನಾಗಿ ಬದುಕ್ತಾ ಇದೀಯಾ? ಒಂದು ಫ್ಯಾಕ್ಟ್ರಿ ಪ್ರೊಪರೇಟರ್ ಆಗಿದ್ದೆ, ಕೆಲಸದವನ್ ತರ ಕೆಲಸ ಮಾಡ್ತಿದ್ಯಾ. ಲೈಫಲ್ಲಿ ಆಗಾಗ ರಿಸ್ಕ್ ತಗೋಬೇಕಪ್ಪ. ಕರೆಕ್ಟ್, ಆದ್ರೂ ಇನ್ಯಾವ್ದಾದ್ರೂ ಪ್ಲಾನ್ ಹೇಳಿ ಸರ್. ಇದ್ದಕ್ಕಿದ್ದ ಹಾಗೆ ಇನ್ನೊಂದು ಪ್ಲಾನ್ ಮಾಡೋ ತಾಳ್ಮೆ ನನ್ಗಂತೂ ಇಲ್ಲಪ್ಪ. ಇದೇ ಫೈನಲ್. ಇಲ್ಲಿ ನೋಡು, ನಾನು ನನ್ನ PA ಅಲ್ಲಿಗೆ ಬರ್ತಿದೀವಿ. ನಿಮ್ಮ ಅಣ್ಣ ಅತ್ತಿಗೆಗೆ ಆನಿವರ್ಸರಿ ಶುಭಾಶಯ ಹೇಳ್ತೀವಿ. ಅದಾದ್ಮೇಲೆ ನಮ್ ಪ್ಲಾನ್ ಜಾರಿಗೊಳಿಸ್ತೀವಿ ಅಷ್ಟೇ. ಏನ್ ಹರಿಕ MLA ಅವ್ರು ಇಂಥ ಟ್ವಿಸ್ಟ್ ಕೊಟ್ಟಿದ್ದಾರೆ, ನಾವು ಸಿಕ್ಕಾಕೊಂಡ್ರೆ? ಮೇಡ್ ಫಾರ್ ಈಚ್ ಅದರ್ ಅಂದ್ರೆ ಹುಡುಗ ಹುಡುಗಿ ಅಂದವಾಗಿರೋದು, ಒಳ್ಳೆ ಮೈಬಣ್ಣ, ಈಕ್ವಲ್ ಏಜು, ಹೈಟು, ವಿದ್ಯೆ, ಬುದ್ಧಿವಂತಿಕೆ ಇತ್ಯಾದಿ ಇತ್ಯಾದಿ ಅಂತ ಅಂದ್ಕೊಳ್ತಾರಲ್ಲ, ಅದು ತಪ್ಪು. ಗಂಡ ಹೆಂಡತಿ ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇಟ್ಕೊಳ್ಳೋದು, ಕಷ್ಟ ಸುಖನ ಹಂಚ್ಕೊಳ್ಳೋದು, ಯಾವಾಗಲೂ ಜೊತೆ ನಿಲ್ಲೋದು. ಜಸ್ಟ್ ಲೈಕ್ ಯು ಸೋರೆ, ನಿಮ್ಮಂತ ವೈಫ್ ಇದ್ರೆ ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು. ಸಾಕು ಬಿಡಿ, ತುಂಬಾ ಹೊಗಳ್ತಿದ್ದೀರಾ. ನಿಜ ಹೇಳ್ತಿದ್ದೇನ್ರಿ. ಎಷ್ಟಕ್ಕೂ ನೀವ್ ಚೆನ್ನಾಗಿದ್ದೀರಾ ಅಥವಾ ನಾನ್ ಚೆನ್ನಾಗಿದ್ದೀನಾ? ನೀವೇ ಹೇಳಿ. ನಿಮಗಿಂತ ನಾನೇ ಚೆನ್ನಾಗಿರೋದು. ಓಕೆ. ನನಗಿಂತ ನಿಮ್ ಮನಸ್ಸು ಇನ್ನೂ ಚೆನ್ನಾಗಿರುತ್ತೆ. ಇದು ಪಾರ್ಕಲ್ಲಿ ಟೀನೇಜರ್ಸ್ ಮಾತಾಡ್ತಾರ ಇದೆಯಲ್ಲ. ನೀವು ನಕ್ಕಿದ್ರೆ ತುಂಬಾ ಮುದ್ದ ಕಾಣ್ತೀರೋ ಸೋರೆ. ಇವಾಗ ಪ್ರಪೋಸ್ ಮಾಡ್ತೀರಾ ಹೇಗೆ? ಮಾಡ್ಬೇಕು ಅಂದ್ರೆ ಹೇಳಿ. ನಾನೇನ್ ಬೀಳಲ್ಲ ಬಿಡಿ. ಆವಾಗ ನನ್ನ ಹಿಂದೆ ಎಲ್ಲ ತುಂಬಾ ಜನ ಹುಡುಗಿರು ಬೀಳ್ತಾ ಇದ್ರು ಗೊತ್ತಾ? ಹೌದು, ಅದಕ್ಕೆ ನಾನ್ ನಿಮ್ಮನ್ನ ರೋಮಿಯೋ ಅನ್ಕೊಂಡಿದ್ದೆ. ಆದ್ರೂ ಅಷ್ಟೊಂದು ಅಸೂಯೆ ಬೇಕಾಗಿರಲಿಲ್ಲ ಹೊಸೋರೆ. ನಾನೇನ್ ಅಸೂಯೆ ಪಡ್ತಿಲ್ಲ. ನೀವು ಪಡ್ತಾ ಇದೀರಂತ ನಿಮ್ ವಾಯ್ಸೇ ಹೇಳ್ತಾ ಇದೆ. ಪಾರ್ಕಲ್ಲಿರೋ ಹುಡುಗರ ಥರ ಮಾತಾಡ್ಬೇಡಿ. ತುಂಬಾ ದಿನ ಆಗಿತ್ತಲ್ವಾ ನೀವ್ ಈ ಥರ ನಕ್ಕು? ಹೌದು ಸೋರೆ, ಈ ಜಗಳದಿಂದ ನಾವು ನಗೋದನ್ನೇ ಮರ್ತು ಬಿಟ್ಟಿದ್ವಿ. ಅಪ್ಪ ಅಮ್ಮನಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಪಾವನಿ ಅಕ್ಕಂಗೂ ಭಾಸ್ಕರ್ ಭಾವಂಗೂ ಕೂಡ. ಇವತ್ತು ನಾವಿಬ್ರು ಹ್ಯಾಪಿ ಆಗಿರ್ಬೇಕು ಅಂತ ಪಾಪ ಅವರು ಕಷ್ಟಪಡ್ತಿದ್ದಾರೆ. ನಿಮ್ಗೆ ಹೇಳದೆ ಮರ್ತೋಗಿದ್ದೆ ನಾನು. ನಿಮ್ಮಿಬ್ರಿಗೂ ವೆಡ್ಡಿಂಗ್ ಆನಿವರ್ಸರಿ ಶುಭಾಶಯ ಕಣಪ್ಪ. ನೀವು 100 ಕಾಲ ಬಾಳ್ಬೇಕು. ನಿಮ್ಮಂತವ್ರ ಬಾಯಲ್ಲಿ ಕೂಡ ಇಂಥ ಒಳ್ಳೆ ಮಾತು ಬರುತ್ತಾ? ಏನಭಿ, ನನ್ ಬಾಯಿ ಏನಾದ್ರೂ ಡ್ರೈನೇಜ್ ಅಂದ್ಕೊಂಡ್ಯಾ? ನಮ್ ಮಧ್ಯೆ 1000 ಜಗಳ ಇರ್ಬೋದು, ಹಾಗಂತ ಈ ತರ ವಿಷಸ್ ಹೇಳದೆ ಇರ್ತೀವ? ನೀನ್ ನನಗ್ ಶತ್ರುನೇ ಆದ್ರೂ ನಿನ್ ಅಣ್ಣ ತಮ್ಮ ನನಗ್ ತುಂಬಾ ಕ್ಲೋಸ್ ಅಪ್ಪ. ಅದಕ್ಕೆ
ಅವ್ರು ಬೀದಿಗೆ ಬಿದ್ದಿರೋದು. ತಪ್ಪು ತಿಳ್ಕೊಂಡಿದ್ದೀರಾ, ಅವ್ರನ್ನ ಜೈಲಿಂದ ಬಿಡಿಸಿದ್ದು ನಾನೇ. ನೀವ್ ಯಾಕೆ ಬಿಡ್ಸಿದ್ರಿ ಅಂತ ನಮಗ್ ಚೆನ್ನಾಗ್ ಗೊತ್ತಿದೆ. ಮತ್ತೆ ನನ್ ಗಂಡನ್ ತಂಟೆಗೆ ನನ್ ಮೈದನ್ ತಂಟೆಗೆ ಬರ್ಬೇಡಿ, ಅಭಿ ತಂಟೆಗಂತೂ ಬರ್ಲೇಬೇಡಿ. ಏನ್ ಭಾಸ್ಕರ್, ನಾನ್ ನಿಮ್ ಫ್ರೆಂಡ್ ಅಂತ ಗೊತ್ತಿದ್ರು ನಿಮ್ ಮಿಸ್ಸಸ್ ಬೈತಿದಾರಲ್ಲಪ್ಪ. ಚೆನ್ನಾಗಿದೆ ಅಭಿ, ನಿಮ್ ಫ್ಯಾಮಿಲಿನ ಚೆನ್ನಾಗೆ ಟ್ಯೂನ್ ಮಾಡಿದ್ಯಾ. ನನಗೆ ಮಂಕ್ ಬೂದಿ ಎರಚಿ ನನ್ನಿಂದ ಸೈನ್ ಮಾಡಿಸ್ಕೊಂಡು ನಿನ್ನ ಬಿಸ್ನೆಸ್ ಶುರು ಮಾಡ್ತಾ ಇದೀಯಾ. ನಿಂಗೆ ರಿಟರ್ನ್ ಗಿಫ್ಟ್ ತಂದಿದ್ದೀನಿ. ಈ ಸಲ ನಾನ್ ಕೊಡೋ ಏಟಿಗೆ ನೀನ್ ತಡ್ಕೊಳ್ಳಲ್ಲ ಅಭಿ. ಆಲ್ರೆಡಿ ನಾನು ನಿಮಗೆ ತುಂಬ ರಿಟರ್ನ್ ಗಿಫ್ಟ್ನ ಕೊಟ್ಟಿದ್ದೀನಿ, ಇನ್ನೂ ಬುದ್ಧಿ ಬಂದಿಲ್ವ ನಿಮಗೆ? ಹೀಗ್ ಮಾತಾಡಿ ನನಗ್ ಕೋಪ ಬರಿಸ್ಬೇಡ. ನೀನ್ ಖುಷಿಯಾಗಿರೋದು ಇದು ಒಂದು ದಿನಾನೇ. ನಾಳಿಂದ ನೀನು ನಿನ್ ಫ್ಯಾಮಿಲಿ ಕಣ್ಣೀರ್ ಹಾಕ್ತೀರಾ. ಬರ್ತೀನಪ್ಪ ಅಭಿ, ಬರ್ತೀನಮ್ಮ. ಒನ್ಸ್ ಅಗೇನ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಸ್ವಲ್ಪ ಹೊತ್ತು ಇರ್ಬೋದಲ್ಲ MLA ಅವರೇ, ಅನ್ನದಾನ ಮಾಡ್ತಿದ್ದಾರೆ, ತಿನ್ಕೊಂಡು ಹೋಗಿ. ನನ್ಗಷ್ಟೊಂದು ಟೈಮ್ ಇಲ್ಲಮ್ಮ. ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ನಿಮಗ್ ಪುಣ್ಯ ಬರ್ಲಿ. ಸರ್ವೇ ಜನ ಸುಖಿನೋ ಭವಂತು. ಹೋಗ್ ಬರ್ತೀನಿ. ಬೇಗ ತೊಲಗಿ, ಇನ್ನೂ ಇಲ್ಲೇ ಇದ್ದೀರಾ? ಏಯ್, ನಂಗೆ ಮೋಸ ಮಾಡ್ದೆ ಅಲ್ವಾ? ನಮ್ಮ ಸಾರು ನಿಮ್ಮ ಸಾರ್ಗೆ ರಿಟರ್ನ್ ಗಿಫ್ಟ್ ಕೊಡೋ ಥರನೇ ನಾನು ನಿನಗೆ ಕೊಡ್ತೀನೋ, ರಿವೆಂಜ್ ತೀರ್ಸ್ಕೋತೀನಿ. ಹೋಗಲಿ ಪೋರ್ಕೆ ಕಡ್ಡಿ. ಅಖಿಲ್, MLA ಅವ್ರು ಹೋಗ್ತಿದ್ದಾರೆ. ಕಾರ್ ತನಕ ಹೋಗಿ ಸೆಂಡ್ ಆಫ್ ಕೊಟ್ ಬಾ. ಹೋಗು. ಹೋಗು. PA ಸರ್, ಅವರು ಆ ಪೌಡರ್ನ ಬೆರೆಸಿದಾರೋ ಇಲ್ವೋ ಅಂತ ಫೋನ್ ಮಾಡಿ ಕೇಳು. ಆಯ್ತು ಸರ್. ಯಾರು? MLA ಅವರು ಹಾರಿಕಾ. ಪೌಡರ್ ಬೆರೆಸಿದನೋ ಇಲ್ವೋ ಅಂತ ಕೇಳೋದಕ್ಕೆ ಫೋನ್ ಮಾಡಿದ್ದಾರೆ ಅನ್ಸತ್ತೆ. ಏನ್ ಹೇಳೋದು? ಆ ಗೂಮೆ ಇನ್ನೂ ಅಲ್ಲೇ ನಿಂತಿದ್ದಾನೆ. ಏನೋ ಒಂದ್ ಹೇಳ್ದೆ ಹೋದ್ರೆ MLA ಅವ್ರು ಫೀಲ್ ಆಗ್ತಾರೆ. ರಿಸೀವ್ ಮಾಡು ಅಖಿಲ್. ಹಲೋ, ಒಂದು ನಿಮಿಷ, ನಿಮ್ಮ ಜೊತೆ MLA ಅವ್ರು ಮಾತಾಡ್ತಾರಂತೆ. ಯಾಕೋ ನೀನ್ ಮಾತಾಡಲ್ವಾ? ನೀವೇ ಮಾತಾಡಿ ಸರ್, ನೀವಾದ್ರೆ ಚೆನ್ನಾಗಿ ಮಾತಾಡ್ತೀರಾ. ಏನಪ್ಪ, ಕೆಲ್ಸ ಆಯ್ತಾ ಇಲ್ವಾ? ಇನ್ನೂ ಆಗಿಲ್ಲ ಸರ್. ಯಾಕಾಗಿಲ್ಲ? ಬೇಗ ಮಿಕ್ಸ್ ಮಾಡ್ಬಿಡಪ್ಪ. ಆ ಸುಬ್ಬು ಇಲ್ಲೇ ಇದ್ದಾನೆ ಸರ್. ಏನೋ ಒಂದು ಹೇಳಿ ಅವನ್ನ ಸೈಡಿಗೆ ಕಳಿಸಿ ಕೆಲಸ ಮುಗಿಸ್ಬಿಡು. ಸರ್ ಆಕ್ಚುಲಿ ಅದು ತೊದಲ್ತಿದ್ಯಲ್ಲಪ್ಪ. ಓ, ಅಭಿ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಅವನೇನ್ ಮಾಡಿದಾನಪ್ಪ ನಿಮ್ಗೆ? ಆ ಮನೆ ಕೊಟ್ಟಿದ್ದಾನೆ, ಆಸ್ತಿ ಕೊಟ್ಟಿದ್ದಾನೆ, ಯೂನಿಯನ್ ಲೀಡರ್ ಕೈಗೆ ಫ್ಯಾಕ್ಟ್ರಿ ಹೋಗ್ದಿರೋ ತರ ಕಾಪಾಡಿದ್ದಾನೆ. ನಿಮ್ಮ ಅಪ್ಪ ಇಷ್ಟಪಡೋ ಆಸ್ತಿ ಮಾರಬಾರ್ದು ಅಂತ ತಡೆದಿದ್ದಾನೆ. ನಿಮ್ಮ ಅಣ್ಣನ ಮಗಳ ಮದುವೆ ಸಂಬಂಧ ಸೆಟ್ ಮಾಡಿದ್ದಾನೆ. ನೀವು ಜೈಲಿಗೆ ಹೋದಾಗ ನನ್ನ ಹೆದರಿಸಿ ಬೇಲ್ ಕೊಡಿಸಿದ್ದಾನೆ. ಬೀದಿಗೆ ಬಿದ್ದಿದ್ ನಿಮ್ಮನ್ನ ಮನೇಲಿ ಇಟ್ಕೊಂಡು ಅನ್ನ ಹಾಕ್ತಿದ್ದಾನೆ. ಅಷ್ಟೇ ಅಲ್ವಾ ಅವನು ಮಾಡ್ತಿರೋದು? ಇಷ್ಟು ಮಾಡಿರೋನು ಒಂದು ಸಣ್ಣ ಸೈನ್ ಹಾಕಲ್ವೇನಯ್ಯ? ನಿಮ್ಮನ್ನು ನನ್ನ ಸತಾಯಿಸ್ತಿದ್ದಾನೆ. ನಿಮ್ಗಿರೋ ಅಷ್ಟು ಆಸ್ತಿನೂ ಹೋಗಿ ನೀವು ಬಿಕಾರಿಗಳಾಗ್ತೀರಾ ಅಂತ ತುಂಬಾ ಬಾಧೆ ಪಡ್ತಿದ್ದಾನೆ. ಅದಕ್ಕೆ ಅವನ್ನ ಕ್ಷಮಿಸಬಾರ್ದಪ್ಪ, ಜೈಲಿಗೆ ಕಳಿಸಿ ಶಿಕ್ಷೆ ಕೊಡ್ಬೇಕು. ಅಭಿ ಜೈಲಿಗೆ ಹೋದ್ರೇನೆ ನಿಮ್ಗೆ ಜೈಲ್ ಶಿಕ್ಷೆ ತಪ್ಪುತ್ತೆ, ನಿಮ್ಮ ಆಸ್ತಿ ವಾಪಸ್ ಬರುತ್ತೆ. ತಕ್ಷಣ ಕೆಲಸ ಮುಗಿಸ್ಬಿಟ್ಟು ನನಗೆ ಫೋನ್ ಮಾಡು. ಏನ್ ಸರ್ ಹಾಗೆ ಮಾತಾಡ್ಬಿಟ್ರಿ? ಯಾಕೆ? ಚೆನ್ನಾಗೆ ಮಾತಾಡದ್ನಲ್ಲ. ಆ ಅಭಿರಾಮ್ಗೆ ಫೇವರ್ ಆಗಿ ಮಾತಾಡ್ಬಿಟ್ರಿ ಸರ್. ಎಲ್ಲ ನಿಜಾನು ಹೇಳ್ಬಿಟ್ರಿ. ಆ ಅಖಿಲ್ಗೆ ಇದೆಲ್ಲ ರಿಯಲೈಸ್ ಆದ್ರೆ? ಅವನಿಗೆ ಅಷ್ಟೊಂದು ಬುದ್ಧಿ ಎಲ್ಲಯ್ಯ ಇದೆ. ನಾವು ಒಳ್ಳೇದು ಹೇಳಿದ್ರು ಅವನು ಕೆಟ್ಟದೆ ಅನ್ಕೋತಾನೆ. ಯಾಕೋ ನಿಮ್ ಗುಂಡಿ ನೀವೇ ತೋಡ್ಕೋತಿದ್ದೀರಾ ಅನಿಸ್ತಿದೆ ಸರ್. ಬಾಯ್ ಮುಚ್ಚು. ಸ್ವಲ್ಪ ಹೊತ್ತಲ್ಲಿ ಕೆಲಸ ಮುಗೀತು ಅಂತ ಫೋನ್ ಬರುತ್ತೆ, ನೋಡ್ತಿರು. ಏನಾಯ್ತು ಅಖಿಲ್? ಅಭಿಯಣ್ಣ ನಮಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾನೆ ಹಾರಿಕಾ.
ಆ ಎಮ್ಮೆಲೆ ಹೇಳ್ತಿದ್ರೆ ಒಂದೊಂದು ವಿಷಯನೂ ಜ್ಞಾಪಕಕ್ಕೆ ಬಂತು ಅಂತ ಅಣ್ಣನ. ಪೌಡರ್ ಬೆರೆಸ್ಬಿಟ್ಟೆ ಅಂತಾಯ್ತು. ಥ್ಯಾಂಕ್ ಯು, ಲವ್ ಯು ಅಖಿಲ್. ಈ ವಿಷಯ ಅರ್ಜೆಂಟ್ ಆಗಿ MLA ಅವ್ರಿಗೆ ಹೇಳ್ಬೇಕು. ಒಂದ್ಸಲ ಫೋನ್ ಕೊಡು. ಸಾರ್ ಅವ್ರು ಫೋನ್ ಮಾಡ್ತಿದ್ದಾರೆ ಸಾರ್. ಹೇಳಿರ್ಲಿಲ್ವಾ ಮಾಡ್ತಾರೆ ಅಂತ? ಹಾ ತಗೊಳ್ಳಿ. ಬೇಗ ಕೊಡು. ಹಲೋ ಅಖಿಲ್. ನಾನು ಅಂಕಲ್. ಹಾ ಹೇಳಮ್ಮ, ಕೆಲ್ಸ ಆಯ್ತಾ? ಸಕ್ಸಸ್ ಅಂಕಲ್. ನೀವು ಫುಡ್ ಇನ್ಸ್ಪೆಕ್ಟರ್ನ ಕಳಿಸ್ಬಿಡಿ. ನನ್ ಬಂಗಾರ ನೀನು. ಪ್ರತಿ ಕುಟುಂಬದಲ್ಲೂ ನಿನ್ನಂತ ಸೊಸೆ ಒಬ್ಳು ಇರ್ಬೇಕಮ್ಮ. ಥ್ಯಾಂಕ್ ಯು ಅಂಕಲ್. ಇಡ್ತೀನಮ್ಮ. ಹಲೋ ಸರ್. ಎಲ್ಲಿದ್ಯಪ್ಪ? ನಮ್ಮ ಆಫೀಸ್ ಹತ್ರನೇ ಸರ್. ಅರ್ಜೆಂಟ್ ಆಗಿ ಅಭಿ ಮನೆಗೆ ಹೋಗು. ಯಾಕೆ ಸರ್? ಅವನ ಅಡುಗೆಯಲ್ಲಿ ಯಾವುದೋ ಮತ್ತಿನ ಔಷಧ ಬೆರೆಸಿದಾನಂತೆ. ಆಯ್ತು ಸರ್, ಇವಾಗ್ಲೇ ಹೋಗ್ತೀನಿ. ಇಡ್ತೀನಿ. ಅವ್ರು ಕೊಡೋ ಭಿಕ್ಷೆ ಬಟ್ಟೆನ ಯಾರು ಹಾಕೋತಾರೆ ಅಖಿಲ್? ನಾವೇನಾದ್ರೂ ಬಿಕಾರಿಗಳ? ಭಿಕ್ಷೆ ಹಾಕೋತಾರ ಬಟ್ಟೆ ಕೊಡ್ತಾರಲ್ಲ. ಏನೇ ನೀನಿನ್ನೂ ಬದಲಾಗಿಲ್ವಾ? ಅವರು ಭಿಕ್ಷೆ ಹಾಕ್ಲಿಲ್ವೇ, ನಿನ್ ಮೇಲಿರೋ ಪ್ರೀತಿಯಿಂದ ಕೊಟ್ಟಿದ್ದಾರೆ. ಈ ಕೆಲ್ಸ ಮಾರ್ನಿಂಗೇ ಮಾಡ್ಬೇಕಿತ್ತು, ಇವಾಗ ಯಾಕೆ ಕೊಟ್ರು? ಸಾಯಂಕಾಲ ನಿಮ್ ಆನಿವರ್ಸರಿ ಮಾಡ್ಬೇಕು ಅನ್ಕೊಂಡ್ವಿ ಅಂತ ಅಭಿವಸು ಹೇಳಿದ್ರಲ್ಲೇ. ಈ ಕಿತ್ತೋದ್ ಬಟ್ಟೆಗೆ ಸಾಯಂಕಾಲ ಸರ್ಪ್ರೈಸ್ ಬೇರೆ. ಯಾರ್ ಕೇಳಿದ್ರು? ಸಾಕು ಹರಿಕಾ, ನಿಲ್ಸು. ನಂಗೆ ಗಿಲ್ಟ್ ಆಗ್ತಿದೆ. ಗಿಲ್ಟಿ ಯಾಕೆ ಅಖಿಲ್? ಅವ್ರ ಬಗ್ಗೆ ನಾವು ತಪ್ಪು ತಿಳ್ಕೊಂಡಿದ್ವಿ. ಅವ್ರು ನಮ್ ಬಗ್ಗೆ ಒಳ್ಳೇದೇ ಹೇಳ್ತಿದ್ದಾರೆ. ನಾನ್ ಮಾಡಿರೋ ಪ್ರತಿ ಒಳ್ಳೆ ಕೆಲಸ ಅವ್ರು ನೆನ್ಪಿಟ್ಕೊಂಡಿದ್ದಾರೆ. ಇವಾಗ ಮಾಡಿರೋ ಕೆಡಕೆಲ್ಲ ಮರ್ತು ಹೋಗ್ತಿದ್ದಾರೆ. ಹೌದು ಕಣೋ, ಅಂತ ಜನಕ್ಕೆ ಅನ್ಯಾಯ ಮಾಡ್ಬೇಕು ಅಂತ ನೋಡ್ತಿದ್ದೀರಾ? ಬೇಡ ಕಣೋ, ಪಾಪ ಕಣೋ. ನಿಲ್ಲಿಸ್ತೀರಾ? ನೀವು ನಿಮ್ ಕಿತ್ತೋದು ಸೆಂಟಿಮೆಂಟು. ಆಫ್ಟರ್ ಆಲ್ 2-3 ಸಾವಿರಕ್ಕೆ ಹೊಸ ಬಟ್ಟೆ ಕೊಡ್ಸಿದ ತಕ್ಷಣ ಕರಗ್ ಹೋದ್ರಾ? ಇವರಿಂದ ನಮ್ಗೆ ಕೋಟಿಗಟ್ಲೆ ನಷ್ಟ. ಅದನ್ನ ಮರ್ತು ಬಿಟ್ರಾ? ಅಣ್ಣ ನಮ್ಗೆ ಆಸ್ತಿ ಕೊಟ್ಟಿದ್ದಾನೆ ಹೊರತು ನಮ್ಗೆ ಯಾವಾಗ ನಷ್ಟ ಮಾಡಿದ್ದಾನೆ ಹಾರಿಕಾ? ಅಭಿ ಅಣ್ಣ ತುಂಬಾ ಒಳ್ಳೆಯವನು. ತಕ್ಷಣ ಅಡಿಗೆಲ್ ಬೆರೆಸಿರೋ ಪೌಡರ್ ಬಗ್ಗೆ ಎಲ್ರಿಗೂ ಹೇಳ್ಬಿಡೋಣ. ಅಭಿಗೆ ಕೆಟ್ಟ ಹೆಸರು ಬರ್ದಿರೋ ತರ ಮಾಡೋಣ ಕಣೋ. ಸ್ಟಾಪ್ ದಿಸ್ ನಾನ್ಸೆನ್ಸ್. ಈ ಟೈಮಲ್ಲಿ ಏನ್ ನಿಮ್ದು? ನೀವ್ ಏನಾದ್ರೂ ನಿಜ ಹೇಳಿದ್ರೆ ನನ್ನ ಮೇಲಾಣೆ. ಹಾರಿಕಾ, ಹೌದು, MLA ಅಂಕಲ್ ಹೇಳಿರೋ ಪ್ಲಾನ್ ಚಾಚು ತಪ್ಪದೆ ಇಂಪ್ಲಿಮೆಂಟ್ ಮಾಡ್ಬೇಕು. ಆ ಯಪ್ಪ ಜೈಲಿಗೆ ಹೋಗ್ಬೇಕು. ನಮ್ಮ ಆಸ್ತಿ ನಮ್ಗೆ ಬರ್ಬೇಕು. ನೀನ್ ಹೆಣ್ಣಲ್ಲ ಕಣೆ, ಹಣದ ಪಿಶಾಚಿ. ಏನೇ ಮಾಡ್ತೀಯ? ಆಸ್ತಿ ಅಲ್ಲ, ಹೋಗುವಾಗ ಜೊತೆಲಿ ಹೊತ್ಕೊಂಡು ಹೋಗ್ತೀಯಾ? ಮಾತ್ ಬೇಕಾಗಿಲ್ಲ ಆಂಟಿ. ಪ್ಲಾನ್ ಕ್ಯಾನ್ಸಲ್ ಆಗ್ಬಾರ್ದು. MLA ಅವ್ರು ಹೇಳಿದ್ದೆ ನಡಿಬೇಕು. ಇಲ್ಲ ಅಂದ್ರೆ ನನ್ನ ಮೇಲಾಣೆ. ಎಲ್ಲ ಸರಿಯಾಗಿದೆ ಆಫೀಸರ್ಸ್. ಸಮಥಿಂಗ್ ರಾಂಗ್. ಟೇಸ್ಟ್ ಬದಲಾಗಿದೆ. ಇದರಲ್ಲೇನೋ ಬೆರೆಸಿದ್ದಾರೆ. ಹಾಗಾದ್ರೆ ಇವರು ಅಡಿಗೆಗೆ ಡ್ರಗ್ಸ್ ಬೆರೆಸಿರೋದು ನಿಜಾನಾ? ಡ್ರಗ್ಸ್ ಅಂತ ಹೇಳೋಕಾಗ್ದಿದ್ರು ಏನೋ ಬೆರೆಸಿದ್ದಾರೆ. ಅದು ಹಾನಿಕಾರಕನಾ? ಲ್ಯಾಬಿಗೆ ಕಳಿಸಿ ಟೆಸ್ಟ್ ಮಾಡೋವರೆಗೂ ಹೇಳಕ್ಕಾಗಲ್ಲ. ಇದ್ರಲ್ಲಿ ನಾವೇನೋ ಬೆರೆಸಿಲ್ಲ ಸರ್. ನೀವಲ್ದೇ ಇದ್ರು ಬೇರೆ ಯಾರಾದ್ರೂ ಬೆರೆಸಿರ್ಬೋದಲ್ವಾ? ನಮ್ ಫ್ಯಾಮಿಲಿ ಮೆಂಬರ್ಸ್ ಅಡ್ಗೆ ಮಾಡಿದ್ದು. ಹೊರಗಡೆ ಅವ್ರು ಯಾರು ಬಂದಿಲ್ಲ ಸರ್.
ಸರ್, ನೀವು ಸ್ಯಾಂಪಲ್ಸ್ ತಗೊಂಡು ಲ್ಯಾಬ್ಗೆ ಹೋಗಿ. ನಾವು ಅಭಿ ಅವ್ರನ್ನ ಕರ್ಕೊಂಡು ಸ್ಟೇಷನ್ಗೆ ಹೋಗ್ತೀವಿ. ನೀವು ರಿಸಲ್ಟ್ ಹೇಳಿದ್ಮೇಲೆ FIR ಫೈಲ್ ಮಾಡ್ತೀವಿ. ಓಕೆ. ಮಿಸ್ಟರ್ ಅಭಿ, ನೀವು ನಮ್ಮ ಜೊತೆ ಸ್ಟೇಷನ್ಗೆ ಬನ್ನಿ. ಈ ಊಟ ಯಾರು ತಿನ್ಬೇಡಿ, ಯಾರಿಗೂ ದಾನನೂ ಮಾಡಬೇಡಿ. ನಮ್ಮ ಹುಡುಗ ಯಾವ ತಪ್ಪು ಮಾಡಿಲ್ಲ ಸರ್. ನಮ್ಮ ಅಭಿ ತಪ್ಪು ಮಾಡೋನಲ್ಲ. ಹೌದು ಸರ್, ನಿಯತ್ತಾಗಿ ಬದುಕೋದ್ ಬಿಟ್ರೆ ಮೋಸ ಮಾಡೋದು ಗೊತ್ತಿಲ್ಲ ಅವನಿಗೆ. ಬೇಕು ಅಂದ್ರೆ ನನ್ನ ಸ್ಟೇಷನ್ ಕರ್ಕೊಂಡು ಹೋಗಿ. ಅವ್ರಿಗಿದ್ ಯಾವ್ದೂ ಗೊತ್ತಿಲ್ಲ. ಹೊಸೋರೆ, ಅಮ್ಮ ನೋಡಿ, ನನಗೇನು ಆಗಲ್ಲ. ಸ್ಟೇಷನ್ಗೆ ತಾನೇ ಕರೀತಾ ಇರೋದು, ಹೋಗಿ ಬರ್ತೀನಿ. ನಾನು ಬರ್ತೀನಿ ಅಭಿ. SI ಅವರೇ, ನನ್ನ ತಮ್ಮನ ಜೊತೆಗೆ ನನ್ನೂ ಕರ್ಕೊಂಡು ಹೋಗಿ. ಅಣ್ಣ, ನೀವು ಮನೇಲೇ ಇರಿ, ನನಗೇನೂ ಆಗಲ್ಲ. ಕಣಪ್ಪ, ಏನ್ ಅಭಿ, ನೀನ್ ಬೆಂಕಿ ಅಂತ ಮನುಷ್ಯ ಅಲ್ವಾ? ಯಾವ ತಪ್ಪು ಮಾಡಲ್ವಲ್ಲ, ನಿನ್ ಯಾಕೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ? ಫುಡ್ ಅಲ್ಲಿ ಡ್ರಗ್ಸ್ ಬೆರೆಸಿದ್ದಾರೆ ಸರ್, ಅದಕ್ಕೆ ಅರೆಸ್ಟ್ ಮಾಡಿದೀವಿ. ಫುಡ್ ಅಲ್ಲಿ ಡ್ರಗ್ಸಾ? ಹೌದು ಸರ್, ಆ ಡ್ರಗ್ಸ್ ಇಂದಾನೆ ಇವ್ರ ಫುಡ್ ಬಿಸ್ನೆಸ್ ಚೆನ್ನಾಗಿ ನಡೀತಿತ್ತು. ಛೇ, ನಮ್ಮ ಅಭಿ ಅಂತ ಮನುಷ್ಯ ಅಲ್ಲಪ್ಪ. ಅವನ್ ತುಂಬಾ ನಿಯತ್ತಿನ ಮನುಷ್ಯ, ನಿಷ್ಠಾವಂತ ಮನುಷ್ಯ. ಹೆಲ್ತ್ ಇನ್ಸ್ಪೆಕ್ಟರ್ ಫುಡ್ ಅಲ್ಲಿ ಡ್ರಗ್ಸ್ ಬೆರ್ತಿದೆ ಅಂತ ಹೇಳಿದ್ದಾರೆ ಸರ್. ಫುಡ್ ಸ್ಯಾಂಪಲ್ಸ್ ಟೆಸ್ಟ್ ಮಾಡೋದಕ್ಕೆ ಲ್ಯಾಬ್ಗೆ ತಗೊಂಡು ಹೋಗಿದ್ದಾರೆ. ಹೌದಾ? ಏನಪ್ಪ ಅಭಿ, ನೀನ್ ಸತ್ಯ ಹರಿಶ್ಚಂದ್ರ ಅನ್ಕೊಂಡಿದ್ದೆ. ನೀನು ತಪ್ಪು ಮಾಡ್ಬಿಟ್ಯಾ. ನಿನ್ನೊಳಗೂ ಅನ್ಯಾಯ, ಅನೀತಿ, ಅಧರ್ಮ ಇದೆಯಾ? ತಿನ್ನಾನಕ್ಕೆ ಡ್ರಗ್ಸ್ ಬೆರೆಸ್ತಿದ್ಯಾ? ಅದಕ್ಕೆ ನಾನು ನಿನ್ ಟಿಫನ್ಸ್ ನ ಇಷ್ಟಪಡ್ತಾ ಇದ್ದಿದ್ದು. ಚೆ, ಎಂಥ ಅನ್ಯಾಯ, ಎಂಥ ಮೋಸ. ನನಗೆ ನಿನ್ ಮೇಲಿರೋ ನಂಬಿಕೆನ ಚುಚ್ಚಿ ಸಾಯಿಸ್ಬಿಟ್ಟಿಯಲ್ಲಪ್ಪ. ಈಗ ಕ್ರೈಮ್ ಪ್ರೂವ್ ಆದ್ರೆ ನಮ್ಮ ಅಭಿಗೆ ಎಷ್ಟು ಶಿಕ್ಷೆ ಆಗ್ಬೋದು SI ಅವರೇ? ಮಿನಿಮಮ್ 7-8 ವರ್ಷ ಸರ್. ಏನು, ನಮ್ಮ ಅಭಿ 7-8 ವರ್ಷ ಜೈಲಲ್ಲಿ ಇರ್ಬೇಕಾ? ಹಾಗಾದ್ರೆ ಫ್ಯಾಮಿಲಿ ಪರಿಸ್ಥಿತಿ ಏನ್ PA? ಇನ್ನೇನಿದೆ ಸರ್, ಹಾದಿಲೊಬ್ರು ಬೀದಿಲೊಬ್ರು ಅಂತ ಚಲ್ಲಾಪಿಲ್ಲಿ ಆಗ್ಬಿಡ್ತಾರೆ. ಅಯ್ಯಯ್ಯೋ, ಕರೆಕ್ಟೇ ಅಲ್ವಾ? ಪಾಪ, ನಮ್ಮ ಅಭಿ ಅವರ ಅಪ್ಪ ಅಮ್ಮಂಗಂತೂ ವಯಸ್ಸಾಗೋಗಿದೆ. ಅಣ್ಣ ಅಂತೂ ಅಮಾಯಕ, ಅತ್ಗೆ ಅಂತೂ ಅಡ್ಗೆ ಮನೆ ಅಜ್ಜಮ್ಮ. ತಮ್ಮಂಗೆ ಅನುಭವ ಇಲ್ಲ, ನಾದಿನಿಗೆ ಲೋಕ ಜ್ಞಾನ ಇಲ್ಲ. ಇನ್ನು ಸೋದರತ್ತೆ ಅಂತೀಯ, ಆಟ ಕೊಂಟು ಲೆಕ್ಕಕ್ಕಿಲ್ಲ. ಇನ್ ಮಿಕ್ಕಿದ್ಯಾರು? ಅಭಿರಾಮ್ ಅವ್ರ ವೈಫು ವಸುಂಧರಾ ಅವ್ರು ಇದಾರಲ್ಲ ಸರ್. ಹೌದಲ್ಲಪ್ಪ, ಪಾಪ ಹೆಣ್ಣಿಂಗ್ಸು. ಅವ್ರು ತಾನೇ ಏನ್ ಮಾಡ್ತಾರೆ? ಅಷ್ಟು ದೊಡ್ಡ ಕುಟುಂಬ ನಿಭಾಯಿಸಕ್ಕಾಗತ್ತಾ? ಅಲ್ದೆ ಮಕ್ಕಳನ್ನ ಬೇರೆ ನೋಡ್ಕೋಬೇಕು. ಜೈಲಲ್ಲಿರೋ ಅಭಿನ ಸಂತೈಸ್ಕೊಂಡು ಮನೆಯಲ್ಲಿರೋ ಜನಗಳನ್ನು ಸಾಕೊಂಡು ತುಂಬಾ ಕಷ್ಟಪಡ್ಬೇಕಪ್ಪ. ಈ ಕರ್ಮ ಯಾತಕ್ಕೋಸ್ಕರ? ಒಂದು ಸಣ್ಣ ಸೈನ್ಗೋಸ್ಕರ ಸರ್. ಸೈನ್ ಹಾಕಿದ್ರೆ ಅಭಿ ಕಷ್ಟ ಕರಗ್ಬಿಡುತ್ತಾ? ನೀವು ಕರಗಿಸ್ತಿರಲ್ಲ ಸರ್. ಅಂದ್ರೆ ಈ ಕೇಸು, ಜೈಲ್ ಶಿಕ್ಷೆ ಏನು ಇರಲ್ವಾ? ನೀವು ಮನ್ಸ್ ಮಾಡಿದ್ರೆ ಅದೆಲ್ಲ ಯಾಕಿರತ್ತೆ ಸರ್? ಏನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ ರೀ. ಡ್ರಗ್ಸ್ ಸಸ್ಪೆಕ್ಟ್ ಆಗಿರೋದ್ರಿಂದ ನಿಮ್ಗೆ ಬೇಲ್ ಸಿಗಲ್ಲ ಅಂತ ಭಾಸ್ಕರ್ ಭಾವನ್ಗೆ ಲಾಯರ್ ಹೇಳಿದ್ದಾರೆ. ಅತ್ತೆ ಮಾವ ಸಂಕಟ ಪಡ್ತಿದ್ದಾರೆ. ಪಾವನಿ ಅಕ್ಕ ಭಾಸ್ಕರ್ ಭಾವ ಫೇಲ್ ಆಗ್ತಿದ್ದಾರೆ.
ನನಗೇನು ಆಗಲ್ಲ ಹೊಸೋರೆ. ನಾವು ಯಾವ ತಪ್ಪು ಮಾಡಿಲ್ಲ. ನಾವು ಫುಡ್ಡಲ್ಲಿ ಏನು ಬೆರೆಸೂ ಇಲ್ಲ. ಲ್ಯಾಬ್ ರಿಪೋರ್ಟ್ ಬರುತ್ತೆ, ತಕ್ಷಣ ನನ್ನ ರಿಲೀಸ್ ಮಾಡ್ತಾರೆ. ಈ ವಿಷಯನೇ ಮನೇಲಿ ಹೇಳಿ ಬಂದೆ, ಆದ್ರೆ ಮತ್ತೆ ನನಗೆ ಧೈರ್ಯ ಸಾಲದೆ ನಿಮ್ಮ ಹತ್ರ ಬಂದಿದ್ದೀನಿ. ನಡಿಬಾರ್ದು ನಡೆದ್ರೆ ಏನ್ರಿ ಮಾಡೋದು? ನಾನು, ಮಕ್ಕಳು, ಅತ್ತೆ, ಮಾವ ಎಲ್ಲರೂ ಏನ್ ಮಾಡೋದು? ಏನು ಹೊಸೋರೆ, ನೀವೇನ ಹೀಗೆ ಮಾತಾಡ್ತಾ ಇರೋದು? ನಿಮ್ಮ ಧೈರ್ಯ, ನಿಮ್ಮ ಬುದ್ಧಿ ಎಲ್ಲಿ ಹೋಯ್ತು? ನೀವೆಷ್ಟು ಪ್ರಾಬ್ಲಮ್ನ ಫೇಸ್ ಮಾಡಿಲ್ಲ. ನನಗೇನೂ ಆಗಲ್ಲ ಹೊಸೋರೆ. ಇವತ್ತು ರಾತ್ರಿನೋ ನಾಳೆನೋ ಆಚೆ ಬರ್ತೀನಿ. ನೀವು ಹೀಗೆ ಭಯ ಪಡ್ತಾ ಇದ್ರೆ ನನಗೆ ನೋವಾಗುತ್ತೆ ಹೊಸೋರೆ. ನನ್ನ ಧೈರ್ಯ ನೀವೇ ರೀ. ನೀವ್ ಜೊತೆಲಿದ್ರೆ ಎಂಥ ಪ್ರಾಬ್ಲಮ್ ಆದ್ರೂ ಫೇಸ್ ಮಾಡ್ತೀನಿ. ಆದ್ರೆ ನೀವಿಲ್ಲಿ, ನಾನಲ್ಲಿ ಇದ್ರೆ ಭಯ ಆಗುತ್ತೆ ರೀ. ನೀವು ಧೈರ್ಯವಾಗಿರಿ ಹೊಸೋರೆ. ನಾಳೆ ಒಳಗಡೆ ಎಲ್ಲ ನಾನು ಬಂದ್ಬಿಡ್ತೀನಿ. ನೀವು ಮನೆಗೆ ಹೋಗಿ. ಏಯ್, ಇವ್ರಿಗೆ ಹೇಳ್ರಯ್ಯ, ಇದು ಪಬ್ಲಿಕ್ ಪಾರ್ಕ್ ಅಲ್ಲ, ಪೊಲೀಸ್ ಸ್ಟೇಷನ್ ಅಂತ. ಸಿಕ್ಕವರೆಲ್ಲ ಬಂದ್ಬಿಡ್ತಾರೆ. ಮೇಡಮ್ ಹೋಗಿ ಮೇಡಮ್, ಎಸ್ಐ ಅವರು ಕೋಪ ಮಾಡ್ಕೋತಿದ್ದಾರೆ. ಏನಯ್ಯ ಅಷ್ಟ್ ಪ್ರೀತಿಯಿಂದ ಹೇಳ್ತಿದ್ಯಾ? ಒಂದ್ ಕೆಲ್ಸ ಮಾಡು, ಸೀರೆ ಬೆಳೆ ಅರ್ಶನ ಕುಂಕುಮ ತಂದು ಮಡ್ಲಕ್ಕಿ ಕಟ್ಟಿ ಕಳಿಸ್ಕೊಡೋರ್ನ. ಜೈಲಿಂದ ಬಂದ್ಮೇಲೆ ಇಬ್ರು ಮನೇಲಿ ಮಾತಾಡ್ಕೊಳ್ರಮ್ಮ. ಈಗ ಹೊರಡಿ ಇಲ್ಲಿಂದ. ಹೊಸೋರೆ, ನಿಮ್ಮ ಮನೆಗೆ ಹೋಗಿ. ನನಗೇನೂ ಆಗಲ್ಲ. ಹುಷಾರು ರೀ. ನಾಳೆ ನೀವು ಬರ್ದೇ ಹೋದ್ರೆ ನಾನೇ ಬರ್ತೀನಿ. ಹಾಗಾದ್ರೆ ಲಾಯರ್ ಜೊತೆ ಬನ್ನಿ. ನೀವೊಬ್ರೆ ಬಂದ್ರೆ ಅಲೋ ಮಾಡಲ್ಲ. ನಿಮ್ಮ ಮನೆಗೆ ಹೋಗಿ.